ಹಾಯ್ ಫ್ರೆಂಡ್, ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಏನಂದರೆ ದೋಸೆ ಮತ್ತು ಕೆಂಪು ಚಟ್ನಿ ಅಂತ ಮಾಡಿದ್ದೀನಿ. ಇದು ಒಂದು ಪ್ರೋಟೀನ್ ದೋಸೆ ಅಂತ, ನಾರ್ಮಲ್ ದೋಸೆ ಅಲ್ಲ. ಇದು ನೋಡಿ, ಇದು ಕೆಂಪು ಚಟ್ನಿ. ಇವೆರಡೂ ಯಾವ ಥರ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಫಸ್ಟು ಒಂದು ಬಟ್ಲು ತೊಗೊಂಡು ಅದರಲ್ಲಿ ಒಂದು ಬಟ್ಲು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಯಾವ ಬಟ್ಲಲ್ಲಿ ಹೆಸ್ರು ಕಾಳು ತೊಗೊಂಡಿದ್ದೀವೋ ಅದೇ ಬಟ್ಲಲ್ಲಿ ಸೊಸೈಟಿ ಅಕ್ಕಿ ಅಥವಾ ಕೂಪನ್ ಅಕ್ಕಿ ಅಂತಾರಲ್ಲ, ಆ ಅಕ್ಕಿ ಕೂಡ ಅದೇ ಬಟ್ಲ ಮೆಜರ್ಮೆಂಟಲ್ಲಿ ತಗೋಬೇಕು. ಒಂದು ಬಟ್ಲು ಹೆಸ್ರು ಕಾಳು ಮತ್ತು ಒಂದು ಬಟ್ಲು ಸೊಸೈಟಿ ಅಕ್ಕಿನ ತಗೊಂಡು, ಮತ್ತು ಅದೇ ಬಟ್ಲಲ್ಲೇ ಕಡಲೆ ಬೀಜ ಅಥವಾ ಶೇಂಗೆ ಬೀಜ ಅಂತಿರಲ್ಲ, ಅದನ್ನು ಕೂಡ ತಗೋಬೇಕು. ನೋಡಿ, ಇದು ಎಲ್ಲ ನಾನು ನೈಟ್ ತಗೊಂಡು ಸೇಮ್ ಮೆಜರ್ಮೆಂಟಲ್ಲಿ 3 ತಗೊಂಡು ನೈಟು ವಾಶ್ ಮಾಡಿ ಎಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ತೊಳೆದುಬಿಟ್ಟು ನೆನೆಸಿಡಬೇಕು ಫ್ರೆಂಡ್. ನೈಟೆಲ್ಲ ನೆನೆಸ್ಬಿಟ್ಟು ನೋಡಿ, ನಾನು ಇವಾಗ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿಕೊಂಡು ಎಲ್ಲನೂ ನೋಡಿ ಇವಾಗ ಈ ಥರ ಇವಾಗ ನೀರು ಹಾಕಿ ಅದ್ರ ತುಂಬ ನೀರು ಹಾಕ್ಬಿಟ್ಟು ನೆನೆಸಿಟ್ಬಿಡಬೇಕು. ನೈಟೆಲ್ಲ ನೆನೀತೈತೆ, ನಾವು ಬೆಳಗ್ಗೆಗೆ ರುಬ್ಕೋಬೇಕು. ಇಲ್ಲ ನೀವು ಸಾಯಂಕಾಲ ಮಾಡ್ಕೋಬೇಕು ಅಂದರೆ ಒಂದು ಮಧ್ಯಾಹ್ನ ಟೈಮ್ ಆದರೂ ಒಂದು 4 ಅವರ್ ಆದರೂ ನೆನಿಬೇಕು. ನಾನು ನೈಟ್ ಮಾಡಿ ಬೆಳಗ್ಗೆಗೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ತೊಳೆದುಬಿಟ್ಟು ನಾನು ನೀರು ಹಾಕಿ ಇವಾಗ ಓವರ್ ನೈಟೆಲ್ಲ ಮುಚ್ಚಿಟ್ಬಿಡ್ತೀನಿ. ನೈಟೆಲ್ಲ ನೆನ್ಕೋಬಿಡುತ್ತೆ. ನಾನು ಮತ್ತೆ ಇವಾಗ ಬೆಳಿಗ್ಗೆ ಎದ್ಬಿಟ್ಟು ನೋಡಿ, ಇವಾಗ ಬೆಳಿಗ್ಗೆ ಟಿಫನ್ಗೆ ರೆಡಿ ಮಾಡಬೇಕಲ್ಲ, ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಓಪನ್ ಮಾಡಿದೆ. ನೋಡಿ, ಈ ನೀರೆಲ್ಲ ಚೆಲ್ಲಿಬಿಟ್ಟು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಇದು ಒಂದು ಪ್ರೋಟೀನ್ ದೋಸೆ, ನಮ್ಮ ಹೆಲ್ತ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಅದಕ್ಕೋಸ್ಕರ ಯಾವಾಗಲೂ ಒಂದೇ ಥರ ದೋಸೆ ಮಾಡೋದಕ್ಕಿಂತ ಈ ಥರ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ ಇದೆಲ್ಲನೂ ರುಬ್ಕೊಬಿಟ್ಟೆ. ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಮತ್ತು ಎಲ್ಲನೂ ಅದೇ ಥರ ರುಬ್ಕೋಬೇಕು. ಅಷ್ಟು ನೀರು ಹಾಕ್ಬಾರ್ದು, ಅಷ್ಟು ಗಟ್ಟಿನೂ ಇರ್ಬೋದು, ಒಂದು ಮೀಡಿಯಮ್ಮಾಗಿ ಇರಬೇಕು. ನೋಡಿ, ಈ ಥರ ಎಲ್ಲನೂ ರುಬ್ಬಿಟ್ಕೊಂಡು ನಾವು ಇದಕ್ಕೇನು ಇಲ್ಲ, ಸಿಂಪಲ್ಲಾಗಿ ಆಗೋಗುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲನೂ ನಾನು ರುಬ್ಬಿಟ್ಕೊಂಡೆ. ಮತ್ತು ಇದಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಮತ್ತು ಇದಕ್ಕೆ ಸೋಡಾ ಗೀಡ ಏನೂ ಹಾಕೋದಿಲ್ಲ ಫ್ರೆಂಡ್ಸ್. ಓನ್ಲಿ ಸಾಲ್ಟ್ ಸೇರಿಸ್ತಾ ಇದ್ದೀನಿ. ನೋಡಿ, ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಕಲಿಸ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿ ಇದನ್ನು ಇಷ್ಟೇ ಫ್ರೆಂಡ್ಸ್. ಇದು ರೆಡಿ ಮಾಡ್ಕೊಳ್ಳೋದು. ಇದು ಸಪ್ರೇಟ್ ಇಟ್ಬಿಡೋಣ. ಇದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ನಾವು ಚಟ್ನಿಗೆ ಯಾವ ಥರ ಮಾಡೋದು ಅಂತ ಚಟ್ನಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದನ್ನು ಸೈಡ್ಗೆ ಇಟ್ಬಿಡೋಣ. ಇವಾಗ ಚಟ್ನಿ ಮಾಡೋದು ಯಾವ ಥರ ಅಂತ ಬನ್ನಿ ನೋಡೋಣ. ಈ ಚಟ್ನಿ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ಇದು ನೋಡಿ, ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ನಾನು 1-2 ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಒಂದು ಕಲರ್ ಚೇಂಜ್ ಆಗೋ ಅಷ್ಟುವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಎಲ್ಲ ಹುರಿದ್ಬಿಟ್ಟು ಕಲರ್ ಚೇಂಜ್ ಆದರೆ ಸಾಕು, ನಮ್ಗೆ ಅವಾಗ ಸ್ಮೆಲ್ಲು ಬರುತ್ತೆ ಮತ್ತು ಕಲರ್ ಚೇಂಜ್ ಆಗೋದು ಕಾಣಿಸುತ್ತೆ. ಆ ಥರವರೆಗೂ ನಿಧಾನಕ್ಕೆ ಹುರ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಯಿತು. ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಮತ್ತು ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ತಗೋಬೇಕು. ಅದನ್ನು ಬ್ಯಾಡಗೆ ಮೆಣಸಿನ್ಕಾಯ ಮುರಿದಿಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ, ಯಾಕಂದರೆ ಹುರಿಬೇಕಂದ್ರೆ ಹುರಿಯೋಕ್ಕಾಗಲ್ಲ ದೊಡ್ಡದಾಗಿದ್ದರೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದರಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ. ಅದನ್ನು ಸಹ ಹುರಿಬೇಕು. ಕಲ್ಲರ್ ಬರುತ್ತೆ ಚಟ್ನಿ, ಮತ್ತು ಖಾರ ಏನು ಅಷ್ಟಿರಲ್ಲ. ಅದಕ್ಕೋಸ್ಕರ ಈ ಚಟ್ನಿ ಸೂಪರಾಗಿರುತ್ತೆ ಇದಕ್ಕೆ ಅಂತ ನಾನು ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಈ ಥರ ಮಾಡಿಕೊಂಡು ಮತ್ತು ಟೊಮೊಟೊ ಒಂದು 4 ಟೊಮೊಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ, ಇದನ್ನು ಅಷ್ಟೇ ಸ್ವಲ್ಪ ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಆಗ್ತಾ ಇರುತ್ತೆ. ಮತ್ತು ಅದರಲ್ಲೇ ಸ್ವಲ್ಪ ಹುಣಸೆಹಣ್ಣು ಒಂಚೂರು ಹಾಕ್ಬಿಟ್ಟು ಅದನ್ನು ಸಹ ಅದರಲ್ಲೇ ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ಮತ್ತು ಇದು ಪೌಡ್ರ್ ಮಾಡ್ಕೋಬೇಕು. ಮೆಣಸಿನ್ಕಾಯಿನೂ ಮತ್ತು ಉದ್ದಿನಬೇಳೆ ಏನಿದೆಯೋ ಅದನ್ನು ಫಸ್ಟೇ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಮಾಡಿಕೊಂಡು ಆಮೇಲೆ ಚಟ್ನಿ ರುಬ್ಬೋವಾಗ ಅದನ್ನು ಹಾಕ್ಕೊಂಡು ರುಬ್ಬಬೇಕು. ಯಾಕಂದರೆ ಅದು ನುಣ್ಣಗೆ ಹಾಕಲ್ಲ ಅದರಲ್ಲಿ ಹಾಕಿದ್ರೆ, ಅದಕ್ಕೋಸ್ಕರ ಅದು ಸಪ್ರೇಟು ಪುಡಿ ಮಾಡ್ಕೋಬೇಕು. ಮತ್ತು ಟೊಮೊಟೊ ತೆಗೆದುಬಿಟ್ಟು ಮತ್ತು ಅದರಲ್ಲೇ ಸ್ವಲ್ಪ ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡು ಅದನ್ನು ಸಹ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ.
ಮತ್ತು ನೋಡಿ ಈ ಥರ ಇದೆ. ಸುಮ್ಮನೆ ಲೈಟಾಗಿ ಹಂಗೆ ಮಾಡ್ಕೋಬೇಕು, ಏನೋ ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ ನೋಡಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು ಇದರಲ್ಲೇ. ಒಳ್ಳೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಕೊತ್ತಂಬರಿ ಸೊಪ್ಪು ಸಹ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಮತ್ತೆ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಇಷ್ಟೇ ಫ್ರೆಂಡ್ಸ್ ಇದು ಚಟ್ನಿ ರುಬ್ಕೊಳ್ಳೋಕೆ. ಮತ್ತು ಇದಕ್ಕೆ ನಾವು ಉಪ್ಪನ್ನ ಸೇರಿಸ್ಕೊಂಡು ನೋಡಿ, ಟೊಮೊಟೊ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ಹಾಕ್ಕೊಂಡು ಈ ಪೌಡ್ರು ಫಸ್ಟೇ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಇವಾಗ ಇದನ್ನೆಲ್ಲ ಮಿಕ್ಸಿ ರುಬ್ಕೋಬೇಕು. ಆ ಟೊಮೊಟೊನೂ ಹಾಕ್ಕೋಬೇಕು ತಣ್ಣಗಾದ್ಮೇಲೆ. ತಣ್ಣಗೆ ಮಾಡ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ಬಿಸಿದಾಗಲ್ಲ ನೋಡಿ. ಈ ಥರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಇವಾಗ ಅದನ್ನು ರುಬ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಇದನ್ನು ಚಟ್ನಿ ಮಾಡೋದು ನೋಡಿ. ಈಸಿಯಾಗಿ ಏನೂ ಇಲ್ದಿರ, ಜೀರಿಗೆ ಬೆಳ್ಳುಳ್ಳಿ ಎಂಥದ್ದು ಇಲ್ಲ, ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಒಳ್ಳೆ ರುಚಿಕರವಾದ ಚಟ್ನಿ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಏನಿಲ್ಲ, ಸ್ವಲ್ಪನ ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸಿಂಪಲ್ಲಾಗಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕೋಣ. ಮತ್ತು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ಮುಗೀತು ಫ್ರೆಂಡ್ಸ್. ಅಷ್ಟೇ ನೋಡಿ, ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ, ಎಷ್ಟು ಬೇಗ ಕಮ್ಮಿ ಟೈಮಲ್ಲಿ ಇವೆರಡೂ ಮಾಡ್ಕೊಳ್ಳೋಷ್ಟು ಟೈಮು ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೀವು ಕೂಡ. ಇಲ್ಲ ನೀವು ಮಾಡಿದ್ರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾವು ಮಾಡಿದ್ದೀವಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಟ್ನಿ. ಸೂಪರ್ ಅಂದರೆ ಸೂಪರೇ ಇರುತ್ತೆ ಈ ಚಟ್ನಿ. ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇವಾಗ ದೋಸೆನ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ತವ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೋಡಿ, ಈ ಥರ ನಾವು ಯಾವ ಸೈಜ್ ಬೇಕಂದ್ರೆ ಆ ಸೈಜ್ ದೋಸೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಡಿಫ್ರೆಂಟು ಟೇಸ್ಟ್ ಇರುತ್ತೆ. ಮಾಮೂಲಿ ದೋಸೆ ತಿಂದರೆ ಒಂಥರ ದೋಸೆ ಸುಸ್ತಾಗೋದು ಆ ಥರ ಇರುತ್ತೆ. ಆದರೆ ಇದು ನಮಗೆಲ್ಲ ಪ್ರೋಟೀನ್ ಇರುತ್ತಲ್ಲ ಇದರಲ್ಲಿ, ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹೆಲ್ತ್ಗೆ. ಅದು ಬೆಳಿಗ್ಗೆನೇ ಈ ಥರದ್ದೆಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲರೂ ಆರೋಗ್ಯಕ್ಕೋಸ್ಕರ ಇವಾಗ ಪ್ರತಿಯೊಬ್ಬರು ನಮ್ಮ ಹೆಲ್ತ್ಗೋಸ್ಕರ ನಾವು ಈ ಥರವೆಲ್ಲನೂ ಮಾಡ್ಕೊಂಡು ತಿನ್ನಬೇಕು. ಯಾವಾಗಲೂ ಒಂದೇ ಥರ ತಿನ್ನಬಾರ್ದು. ಅದಕ್ಕೋಸ್ಕರ ನಾನು ಒಂದೊಂದು ದಿನ ಒಂದೊಂದು ಥರ ಮಾಡಿ ನಾನು ಕೂಡ ನಿಮಗೆ ವೀಡಿಯೋಗಳು ಮಾಡಿ ತೋರಿಸ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಇನ್ನೂ ಒಂದು ದೋಸೆ ಹಾಕಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಇದೇನು ತವಾಗ ಅಂಟ್ಕೊಳ್ಳೋದು ಇಲ್ಲ, ಎಂಥದ್ದು ಇಲ್ಲ, ಆರಾಮಸೆ ಅದೇ ಬರುತ್ತೆ ಮುಚ್ಚಿಟ್ರೆ. ಇದನ್ನು ರೋಸ್ಟಾಗೂ ಕೂಡ ಹಾಕ್ಕೋಬೋದು ನಾವು ಯಾವ ಥರ ಬೇಕಾದರೂ ಆ ಥರ ಹಾಕ್ಕೋಬೋದು. ಸಖತ್ತಾಗಿರುತ್ತೆ ಅಂದರೆ ದೋಸೆ ಮಾತ್ರ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮತ್ತು ನೋಡಿ, ಈ ಥರ ಮಾಡಿಕೊಂಡು ಒಳ್ಳೆ ಬಿಸಿ ಬಿಸಿ ದೋಸೆ ಚಟ್ನಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಇದನ್ನೇ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ನೋಡಿ, ಈ ಥರ ಎಷ್ಟೋ ವೀಡಿಯೋಗಳನ್ನ ನಾನು ಮಾಡಬೇಕು ಅಂತ ಅಂದ್ಕೊತಾಯಿದ್ದೀನಿ. ನನಗೂ ಇವಾಗ ತುಂಬ ವ್ಯೂಸ್ ಬರ್ತಾಯಿದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ಗೂ ಎಲ್ಲರಿಗೂ ನಾನು ಎಲ್ಲರಿಗೂ ಕೃತಜ್ಞತೆಯಿಂದ ಇರ್ತೀನಿ. ಪ್ರತಿಯೊಬ್ಬರು ನಮ್ಮ ಚಾನಲ್ನ ನೋಡೋರಿಗೆ ನಾನು ಯಾವಾಗ್ಲೂ ದೇವ್ರ ಹತ್ರ ಕೇಳ್ಕೊತೀನಿ, ನೀವೆಲ್ಲ ಚೆನ್ನಾಗಿರಬೇಕು, ನಿಮ್ಮ ದೇವ್ರ ಆಶೀರ್ವಾದ ಮಾಡಬೇಕು ಅಂತ ನಾನು ಬಯಸ್ತೀನಿ. ಎಲ್ಲರೂ ಚೆನ್ನಾಗಿರೋಣ. ಒಬ್ಬರಿಂದ ಒಬ್ಬರು ನೋಡಿ, ಎಲ್ಲ ಯೂಟ್ಯೂಬ್ ಅನ್ನೋದು ಎಲ್ಲಿಂದ ಎಲ್ಲಿವರೆಗೂ ಕಲಿಬೋದು. ಏನೇ ಆಗಲಿ, ಇವಾಗ ನಮ್ಗೆ ಗೊತ್ತಿಲ್ದಿರೋ ನಾವು ಯೂಟ್ಯೂಬಲ್ಲೇ ನೋಡ್ತೀವಿ. ನೋಡಿ, ಈ ಥರ ಚಟ್ನಿ ಮತ್ತು ದೋಸೆಗಳ್ನ ಮಾಡಿದ್ದಾಯಿತು. ಇವಾಗ ನಮ್ಮ ಹುಡುಗಿಗೆ ಕೊಡೋಣ ಅಂತ ಹೋಗ್ತಿದ್ದೀನಿ. ನೋಡಿ, ಈ ಥರ ಚಟ್ನಿ, ಈ ಥರ ದೋಸೆ ನಿಮಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸು, ನೆಕ್ಸ್ಟು ಒಳ್ಳೆ ರೆಸಿಪಿಯಲ್ಲಿ ಮತ್ತೆ ಸಿಗೋಣ. ನಿಮ್ಮೆಲ್ಲರಿಗೂ ಇನ್ನೊಂದು ಸಲ ಕೃತಜ್ಞತೆಯಿಂದ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.